ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನೈಟ್ 12 ಗಂಟೆ ಆಗಿದೆ. ನಿದ್ದೆ ಬೇರೆ ಬರ್ತಾ ಇರಲಿಲ್ಲ. ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಆಚೆ ಬಂದೆ. ಇವತ್ತೆಲ್ಲ ನಮ್ಮ ವ್ಯೂವರ್ಸ್ಗೆ ಏನಾದರೂ ಒಂದು ಹೇಳ್ಬೇಕಲ್ಲ ನಾನು. ಇದು ಆ್ಯಕ್ಚುಲಿ ಚೆನ್ನಾಗಿ, ಅದಕ್ಕೋಸ್ಕರ ಒಂದು ಲವ್ ಸ್ಟೋರಿ ಹೇಳ್ತೀನಿ. ಲವ್ ಸ್ಟೋರಿ ಅನ್ನೋದಕ್ಕಿಂತ ಅಮರ ಪ್ರೇಮ ಕಥೆ ಹೇಳ್ತೀನಿ. ಹೇಳ್ರಪ್ಪ. ಏನಂದರೆ, ಒಂದು ಹುಡುಗ ಇರ್ತಾನೆ, ಒಂದು ಹುಡುಗಿ ಪ್ರಪೋಸ್ ಮಾಡ್ತಾನೆ. ಆ ಹುಡುಗಿಗೆ ಆ ಹುಡುಗ ಇಷ್ಟ ಇದ್ನೋ ಇಲ್ಲೋ ಗೊತ್ತಿಲ್ಲ. ನಾನು ಈಗಲೇ ಲವ್ ಮಾಡಲ್ಲ, ಲೈಫಲ್ಲಿ ಸೆಟ್ಲ್ ಆಗಬೇಕು, ಚೆನ್ನಾಗಿ ಓದಬೇಕು, ಲೈಫಲ್ಲಿ ಸೆಟ್ಲಾಗಿ ಆಮೇಲೆ ಲವ್ ಮಾಡ್ತೀನಿ ಬೇಕಿದ್ರೆ ಅಂತ ಹೇಳ್ತಾಳೆ. ಅವಳೇನಂದ್ಲು, ಆಮೇಲೆ ಲವ್ ಮಾಡ್ತೀನಿ ಅಂದ್ಲು. ನಿನ್ನೆ ಲವ್ ಮಾಡ್ತೀನಿ ಅಂತ ಏನು ಹೇಳಿಲ್ಲ ಅವಳು. ನನ್ನ ಮೇಲೆ ಆಣೆ ಇಟ್ಟಳು. ಈ ಹುಡುಗ ನನ್ನೇ ಲವ್ ಮಾಡ್ತಾಳೇನೋ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದ. ಒಂದು 3 ವರ್ಷ ವೆಯ್ಟ್ ಮಾಡ್ದೆ ಅವಳಿಗೆ. ಅದಾದಮೇಲೆ ಗೊತ್ತಾಯ್ತು ಇವನಿಗೆ ಆ ಹುಡುಗಿ ಬೇರೆಯವ್ರನ್ನ ಲವ್ ಮಾಡ್ತಾಳೆ ಅಂತ. ಅವಾಗ ಈ ಹುಡುಗಂಗೆ ಹೆಂಗಾಗಿರ್ಬೋದು. ಆದ್ರೂ ಅವಳದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇವನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅವಳು ವೆಯ್ಟ್ ಮಾಡು ಅಂತ ಹೇಳಿದ್ಲು, ಆದರೆ ನಿನ್ನೆ ಲವ್ ಮಾಡ್ತೀನಿ ನಾನು ಅಂತ ಅವಳು ಹೇಳಿಲ್ಲ. ಇವನು ನನ್ನೇ ಲವ್ ಮಾಡ್ತಾಳೇನೋ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡಿದ್ದ. ಎದೆ ಮೇಲೆ ಟ್ಯಾಟು ಹಾಕಿಸ್ಕೊಂಡು ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಡ್ಬಿಟ್ಟಿದ್ದೀನಿ ರೀ. ಒಳ್ಳೆ ನನಗೆ ಅಂದ್ಕೊಂಡಿದ್ದ. ಏನೋ ಹ್ಯಾಬಿಟ್ ಇಲ್ದಿದ್ದು ಹುಡುಗಂಗೆ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಎಲ್ಲ ಹ್ಯಾಬಿಟು ಬಂದ್ಬಿಡ್ತು. ಬೇರೆ ಹುಡುಗನ ಲವ್ ಮಾಡ್ತಾಳೆ ಅಂತ ಗೊತ್ತಾದ್ಮೇಲೆ, ಬೇರೆ ಹುಡುಗನ ಲವ್ ಮಾಡ್ತಿರೋದು, ಅದು ಆ ಹುಡುಗನ ಯಾವ ಥರ ಲವ್ ಮಾಡಿರೋದು ಅವಳು, ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಲವ್ ಮಾಡಿರೋದು ಆ ಹುಡುಗನ. ಅದು ಗೊತ್ತಾದಾಗ ಈ ಹುಡುಗನಿಗೆ ಹೆಂಗಾಗಿರ್ಬೋದು. ಹಾಗೆ ಎಲ್ಲ ಹುಡುಗಿರಿಗೂ ಒಂದು ಮಾತು ಹೇಳ್ತೀನಿ. ಯಾರಾದರೂ ಹುಡುಗ ನಿಮಗೆ ಪ್ರಪೋಸ್ ಮಾಡಿದರೆ, ಇಷ್ಟ ಆದರೆ ಅಕ್ಸೆಪ್ಟ್ ಮಾಡಿ, ಇಲ್ಲ ಒಂದೇ ಸಲ ರಿಜೆಕ್ಟ್ ಮಾಡಿಬಿಡಿ. ಅದು ಬಿಟ್ಟು ವೆಯ್ಟ್ ಮಾಡು ಅಂತ ಹೇಳಿ ಆಮೇಲೆ ನೀವು ಬೇರೆ ಯಾರನ್ನೋ ಲವ್ ಮಾಡೋದು, ಅದು ಆ ಹುಡುಗಂಗೆ ಗೊತ್ತಾಗೋದು, ಅದು ಆ ಹುಡುಗಂಗೆ ತುಂಬ ಹರ್ಟ್ ಆಗುತ್ತೆ. ನಿಮ್ಮಿಂದ ಒಂದು ಹುಡುಗನ ಟೈಮು ಎಲ್ಲ ವೇಸ್ಟ್ ಆಗೋದಲ್ದಲೆ ಅವ್ನ ಜೀವನನೇ ಹಾಳು ಮಾಡ್ಕೊಳ್ಳೋ ಸ್ಟೇಜಿಗೆ ಬಂದುಬಿಡ್ತಾನೆ. ಇಷ್ಟೊತ್ತು ಹೇಳಿದ್ದು ಒಂದು ಕತೆ ಅಷ್ಟೇ ಅಲ್ಲ ಗೈಸ್, ಇದು ರಿಯಲ್ ಸ್ಟೋರಿ. ಬೇರೆ ಯಾರ್ದು ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್ದು ರಿಯಲ್ ಸ್ಟೋರಿ. ಈಗಲೂ ಅವನು ಒಳ್ಳೆ ನೆನಪಲ್ಲೇ ಇದ್ದಾನೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಕ್ರೇಜಿ ಕನ್ನಡಿಗ 07 ಅಂತ ಇದೆ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.